ಸೊ ಪ್ರಾಬ್ಲಮ್ಸ್ ಆನ್ ದ ಲಿಕ್ವಿಡಿಟಿ ರೇಷಿಯೋಸ್. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕರೆಂಟ್ ಲ್ಯಾಬಿಟಸ್ ರುಪೀಸ್ 50,000, ಕರೆಂಟ್ ಅಸೆಟ್ಸ್ ರುಪೀಸ್ 80,000, ಇನ್ವೆಂಟ್ರೀಸ್ ರುಪೀಸ್ 20,000, ಅಡ್ವಾನ್ಸ್ ಟ್ಯಾಕ್ಸ್ ರುಪೀಸ್ 5,000, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ರುಪೀಸ್ 5,000. ಇದಿಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಫೈಂಡ್ ಔಟ್ ಮಾಡಬೇಕು, ಲಿಕ್ವಿಡಿಟಿ ರೇಷಿಯೋ. ಸೊಲ್ಯೂಷನ್ ನೋಡೋಣ. ಲಿಕ್ವಿಡಿಟಿ ರೇಷಿಯೋ ಫಾರ್ಮುಲಾ ಬಂದು ಫಸ್ಟ್ ಲಿಕ್ವಿಡಿಟಿ ರೇಷಿಯೋ ಫಾರ್ಮುಲಾ ಬಂದು ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಟಸ್. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟು ಲಿಕ್ವಿಡ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡಬೇಕು, ಯಾಕೆಂದರೆ ಕರೆಂಟ್ ಲ್ಯಾಬಿಟಸ್ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ. ಸೊ ಲಿಕ್ವಿಡ್ ಅಸೆಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಅಗೇನ್ ಅದಕ್ಕೆ ಲಿಕ್ವಿಡ್ ಅಸೆಟ್ಸ್ ಫಾರ್ಮುಲಾ ಬಂದು ಲಿಕ್ವಿಡ್ ಅಸೆಟ್ಸ್ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ ಅಡ್ವಾನ್ಸ್ ಟ್ಯಾಕ್ಸ್ ಪ್ಲಸ್ ಇನ್ವೆಂಟ್ರಿ ಪ್ಲಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಲಿಕ್ವಿಡ್ ಅಸೆಟ್ಸ್ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಬಂದು 80,000, ಅಡ್ವಾನ್ಸ್ ಟ್ಯಾಕ್ಸ್ ಬಂದು 5,000, ಇನ್ವೆಂಟ್ರೀಸ್ ಬಂದು ರುಪೀಸ್ 20,000, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಂದು ರುಪೀಸ್ 5,000. ಸೊ ನಾವು ಇವಾಗ ಟೋಟಲಾಗಿ ಏನು ಬರುತ್ತೆ, ಲಿಕ್ವಿಡ್ ಅಸೆಟ್ಸ್ ಈಕ್ವಲ್ಸ್ ರುಪೀಸ್ 50,000. ಸೊ ಇದಿಷ್ಟು ಫೈಂಡ್ ಔಟ್ ಮಾಡಿದ್ದು ಲಿಕ್ವಿಡ್ ಅಸೆಟ್ಸ್. ಈಗ ನಾವು ಲಿಕ್ವಿಡಿಟಿ ರೇಷಿಯೋ ನೋಡೋಣ. ಲಿಕ್ವಿಡ್ ರೇಷಿಯೋ ಆರ್ ಎ ಲಿಕ್ವಿಡಿಟಿ ರೇಷಿಯೋ ಈಕ್ವಲ್ಸ್ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಟಸ್. ಸೊ ಲಿಕ್ವಿಡ್ ಅಸೆಟ್ಸ್ ಬಂದು ಎಷ್ಟು, ರುಪೀಸ್ 50,000 ಆ್ಯಂಡ್ ಕರೆಂಟ್ ಲ್ಯಾಬಿಟಸ್ ಬಂದು ರುಪೀಸ್ 50,000. ಇದಿಷ್ಟು ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತೆ, 1:1.